ಬಹುಭಾಷಾ ಕಿರುತೆರೆ ನಟಿ ಅನುಷಾ ಹೆಗ್ಡೆ ಇಂದು ಕಿರುತೆರೆಯಲ್ಲಿ ಮಿಂಚುತ್ತಿರುವ ಅಸಾಧಾರಣ ಪ್ರತಿಭೆ. ಪುತ್ತೂರಿನವರಾದ ಅನುಷಾ ಹೆಗ್ಡೆಯವರು ತಮಿಳು, ತೆಲುಗು, ಕನ್ನಡ ಕಿರುತೆರೆಯ ಬಹುಬೇಡಿಕೆಯ ನಟಿ. ಅನುಷಾ ತುಳುನಾಡಿನ ಪ್ರಮುಖ ಆರಾಧನೆಯಾದ ದೈವಾರಾಧನೆಯಲ್ಲಿ ನಿರಂತರವಾಗಿ ಭಾಗಿಯಾಗುತ್ತಾರೆ. ಪುತ್ತೂರಿನ ಬಹುಭಾಷಾ ಕಿರುತೆರೆ ನಟಿ ಅನುಷಾ ಹೆಗ್ಡೆ. ಪುತ್ತೂರಿನ ಉರ್ಲಾಣೆ ನಿವಾಸಿ ಸ್ವರ್ಣಲತಾ ಮತ್ತು ಉಮೇಶ್ ಹೆಗ್ಡೆ ದಂಪತಿಗಳ ಪುತ್ರಿಯಾಗಿರುವ ಅನುಷಾ ಕಳೆದ 4 ವರ್ಷದ ಹಿಂದೆ ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ಬಳಿಕ ತನ್ನ ನೆಚ್ಚಿನ ನಟನೆಯ ಅವಕಾಶವನ್ನು ಹುಡುಕಿಕೊಂಡು ರಾಜಧಾನಿ ಬೆಂಗಳೂರು ಕಡೆಗೆ ಪಯಣ ಬೆಳೆಸಿದ್ರು. ತನ್ನ ಟ್ಯಾಲೆಂಟ್ನಿಂದಾಗಿ ಮತ್ತೆ ಹಿಂದಿರುಗಿ ನೋಡಿಯೇ ಇಲ್ಲ. ಮುಟ್ಟಿದೆಲ್ಲವೂ ಚಿನ್ನ ಎನ್ನುವ ಮಾತಿನಂತೆ ಅಭಿನಯಿಸಿದ ಎಲ್ಲ ಧಾರಾವಾಹಿಗಳು ಫುಲ್ ಹಿಟ್ ಆಗಿ ಮಿಂಚುತ್ತಿರುವ ಈ ಯುವ ಪ್ರತಿಭೆ ಇಂದು ತಮಿಳು, ತೆಲುಗು, ಕನ್ನಡ ಕಿರುತೆರೆಯ ಬಹುಬೇಡಿಕೆಯ ನಟಿ. ರಾಧಾರಮಣ, ಉದಯದಲ್ಲಿ ಅನುಪಲ್ಲವಿ, ಚೊಕ್ಕ ತಂಕಮ್ಮ ಹೀಗೆ 10ಕ್ಕೂ ಮಿಕ್ಕಿದ ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡಿರುವ ಅನುಷಾಳಿಗೆ ಇನ್ನಷ್ಟು ಆಫರ್ಗಳು ಬರುತ್ತಿದ್ರು ತನ್ನ ಬ್ಯುಸಿ ಶೆಡ್ಯೂಲ್ ಕಾರಣಕ್ಕಾಗಿ ಹೊಸ ಪ್ರಾಜೆಕ್ಟ್ಗಳನ್ನು ಸದ್ಯಕ್ಕೆ ಸಹಿ ಹಾಕದಿರಲು ನಿರ್ಧರಿಸಿದ್ದಾರೆ. ತುಳುನಾಡಿನ ಅಪ್ಪಟ ಹುಡುಗಿಯಾಗಿರುವ ಅನುಷಾ ತುಳುನಾಡಿನ ಪ್ರಮುಖ ಆರಾಧನೆಯಾಗಿರುವ ದೈವಾರಾಧನೆಯಲ್ಲಿ ನಿರಂತರವಾಗಿ ಭಾಗಿಯಾಗುತ್ತಾರೆ. ಇತ್ತೀಚೆಗೆ ತಮ್ಮ ಪುತ್ತೂರಿನ ಮನೆಯಲ್ಲೇ ತುಳುನಾಡಿನ ಪ್ರಮುಖ ದೈವ ಎಂದು ಗುರುತಿಸಿಕೊಂಡಿರುವ ಕಲ್ಲೂಟಿ ದೈವದ ನೇಮೋತ್ಸವದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ತನ್ನ ಕಲಾ ಜೀವನದಲ್ಲಿ ಇಷ್ಟೊಂದು ಸಾಧನೆ ತೋರಲು ಕಾರಣವಾದ ದೈವಗಳಿಗೆ ಕೋಲಸೇವೆ ಕೊಡಬೇಕು ಎನ್ನುವ ಆಸೆ ಇಟ್ಟುಕೊಂಡಿದ್ದ ಅನುಷಾ ಅವರು ಈ ಬಾರಿ ಕಲ್ಲೂಟಿ ದೈವಕ್ಕೆ ಕೋಲಸೇವೆ ಕೊಡುವ ಮೂಲಕ ತನ್ನ ಹರಕೆಯನ್ನ ತೀರಿಸಿಕೊಂಡಿದ್ದಾರೆ. ತುಳು ಚಿತ್ರರಂಗದಿಂದಲೂ ಸಾಕಷ್ಟು ಆಫರ್ಗಳು ಬಂದಿದ್ರೂ ಸಮಯಾವಕಾಶದ ಕೊರತೆಯಿಂದ ಆಕ್ಟ್ ಮಾಡಲು ಸಾಧ್ಯವಾಗಿಲ್ಲ ಎನ್ನುವ ಬೇಸರವೂ ಅನುಷಾರಲ್ಲಿದೆ. ಮುಂದಕ್ಕೆ ಏನು ಅಂತ ಯಾವುದ್ರ ಬಗ್ಗೆ ಯಾವ ಯೋಚನೆಗಳನ್ನು ಇಟ್ಟಿಲ್ಲ ಪರ್ಟಿಕ್ಯುಲರ್ ಆಗಿ. ಸದ್ಯಕ್ಕೆ ವರ್ಕ್ ನಡೀತಾ ಇದೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. 2 ಪ್ರಾಜೆಕ್ಟ್ಗಳು ರನ್ನಿಂಗ್ ಇದೆ, ಒಂದು ಕನ್ನಡ ಮತ್ತೆ ಒಂದು ತಮಿಳ್ ಪ್ರಾಜೆಕ್ಟ್. ಒಂದು ತಮಿಳ್ ಪ್ರಾಜೆಕ್ಟ್ ಮುಗ್ದು ಒಂದು ಹೊಸ ಪ್ರಾಜೆಕ್ಟ್ಗೆ ಈಗ ಕಾಲಿಡುವಂತ ಸಮಯ. ನನಗೆ ಈ ತಿಂಗಳ 16ರಿಂದ ಹೊಸ ಪ್ರಾಜೆಕ್ಟ್ ಶುರುವಾಗ್ತಾ ಇದೆ. ಸದ್ಯಕ್ಕೆ ವರ್ಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಅಂಡ್ ಒಂದು ಈ ಮಧ್ಯಕಾಲದಲ್ಲಿ ಏನ್ ಹೇಳೋದು, ವರ್ಕ್ ತುಂಬಾ ಬ್ಯುಸಿ ಆಗಿತ್ತು. ಸೊ ಮನೆಗೆಲ್ಲ ಬರ್ಲಿಕ್ಕೆ ಆಗಿರ್ಲಿಲ್ಲ. ಸ್ವಲ್ಪ ಅಪ್ಪ ಅಮ್ಮನ ಜೊತೆ ಸಿಕ್ಕಿದ ಒಂದು 2 ದಿವಸ 3 ದಿವಸ ಆದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದೆ. ಮೂವಿ ಅಂತಂದ್ರೆ ನಾವೀಗ ಸೀರಿಯಲ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ 1 to 15, 15 to 30 ಅಂತ 2 ಡೇಟ್ ಡಿವೈಡ್ ಆಗಿದೆ ರೈಟ್ ನಾವು ನನಗೆ. ಸೊ 1 to 15 ಕನ್ನಡ ನಡೀತಾ ಇದೆ, 15 to 30 ತಮಿಳ್ ನಡೀತಾ ಇದೆ. ಇನ್ ಬಿಟ್ವೀನ್ ನಂದು ಡೇಟ್ ಅಡ್ಜಸ್ಟ್ ಆಗಿ ನನ್ನ ಮೈಂಡ್ ಅಲ್ಲಿ ಒಂದು ಈ ತರದ ಮೂವಿಗಳು ಅಂತ ಒಂದು ಥಾಟ್ಸ್ ಗಳಿದೆ ಅಲ್ಲ, ಆ ತರದ ಮೂವಿಗಳು ಬಂದ್ರೆ ಡೆಫಿನೆಟ್ಲಿ ಡೇಟ್ ಎಲ್ಲ ಅಡ್ಜಸ್ಟ್ ಆದ್ರೆ ಅದನ್ನ ಮಾಡೋಣ. ಇಲ್ಲ, ತುಳು ಮೂವಿ ಮಾಡಿದಾಗ ಅಪ್ರೋಚ್ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಬಟ್ ನನ್ನ ಡೇಟ್ಸ್ ಇಂದಾಗಿ ಅವರಿಗೆ ಪ್ರಾಬ್ಲಮ್ ಆಗೋದು. ಬಿಕಾಸ್ ಅವರಿಗೆ ಮೂವಿ ಯಾವ ತರ ಇರುತ್ತೆ ಅಂತಂದ್ರೆ ಒಂದು ಅವ್ರಿಗೆ ಸ್ಕೆಡ್ಯೂಲ್ ಅಂತ ಹೇಳಲಿಕ್ಕೆ ಆಗುದು. ನಾವೀಗ ಸೀರಿಯಲ್ ಅಂತ ಆದ್ರೆ ನಮಗೆ ಪರ್ಟಿಕ್ಯುಲರ್ ಸ್ಕೆಡ್ಯೂಲ್ ಅದು. ಅನೀಶ್, ವಿ4 ನ್ಯೂಸ್, ಪುತ್ತೂರು.